ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಆದಿಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು. ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲವಯ್ಯ ಕೂಡಲ ಸಂಗಮ ದೇವ. ಪುರಾಣ ಅನ್ನೋ ಶಬ್ದ ನೀವೆಲ್ಲ ಕೇಳಿರ್ತೀರ, ಕೇಳಿದೀರ. ಪುರಾಣ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ನೆನಪಿಗೆ ಬರೋದು ಏನು? ಸಾಕ್ ನಿಲ್ಸಪ್ಪ ನಿನ್ ಪುರಾಣ ಅಂತಿರ್ತಾರೆ ಕೆಲವರು. ಇನ್ ಕೆಲವರು ವೇದ ಪುರಾಣ ಅಂತ ಕೂಡಿಸಿ ಮಾತಾಡ್ತಿರ್ತಾರೆ. ಒಟ್ಟು ಪುರಾಣ ಅಂದ ಕೂಡಲೇ ಎಲ್ರಿಗೂ ನೆನಪಾಗದು ಯಾವುದು? ಹಿಂದಿನ ಕಾಲ. ಹೌದಾ ಇಲ್ವಾ? ಈಗಿಂದಲ್ಲ. ಈಗ ಯಾರಾದ್ರು ಈ ಕತೆ ಬರೆದ್ಬಿಟ್ಟು ಪುರಾಣ ಅಂತ ಹೇಳ್ತಾರ? ಅದಕ್ಕೆ ಇಲ್ಲ. ಒಂದ್ ವೇಳೆ ಹಿಂದಿನವ್ರ ಕತೆ ಈಗ ಬರೆದ್ರು ಕೂಡ ಅದಕ್ಕೆ ಪುರಾಣ ಅಂತ ಹೇಳ್ತಾರೆ. ಹಾಗಾದ್ರೆ ಪುರಾಣ ಅಂದ್ರೆ ಏನು? ಪುರಾಣ ಅಂತಂದ್ರೆ ಅವ್ರ ಅರ್ಥ ಮಾಡೋದೇನಪ್ಪಾ ಅಂದ್ರೆ, ಪುರಾಣಕಾರರು ಪುರಾಣವನ್ನ ಮೆಚ್ಚಿಕೊಳ್ಳುವವರು, ಪುರಾಣವನ್ನು ನಂಬಿಕೊಳ್ಳುವವರು. ಪುರ ಅಂದ್ರೆ ಹಿಂದಿಂದು, ನ ಅಂದ್ರೆ ನವ, ಅದು ಎಂದೆಂದೂ ನವವಾಗಿರುವಂಥದ್ದು ಅಂತ ಅರ್ಥ ಮಾಡ್ಬಿಡ್ತಾರೆ. ಆದ್ರೆ ವಾಸ್ತವಿಕವಾಗಿ ಅದು ಎಂದೆಂದೂ ನವವಾಗಿರ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ಪುರಾಣಗಳ ಕಥೆಯನ್ನ ನಾವು ಓದ್ತಾ ಹೋದ್ರೆ ಈಗಿನ ಕಾಲಕ್ಕೆ ಎಷ್ಟೋ ಅನ್ವಯ ಆಗಲ್ಲ. ಕಷ್ಟಪಟ್ಟು ಬಿಡಿಸಿ ಹೇಳಬೇಕು. ಬಿಡಿಸಿ ಹೇಳಿದ್ರು ಕೂಡ ಅವು ಈಗಿನ ಕಾಲಕ್ಕೆ ಅನ್ವಯ ಆಗ್ತವೆ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ಈ 900 ವರ್ಷಗಳಷ್ಟು ಹಿಂದೆನೆ, 855, 875, 900 ವರ್ಷಗಳಾಯ್ತು. ಆವಾಗ್ಲೇನೆ ಬಸವಣ್ಣನವರು ಇದನ್ನ ವಿಮರ್ಶೆ ಮಾಡಿದ್ದಾರೆ. ಆದಿಪುರಾಣ ಅಸುರರಿಗೆ ಮಾರಿ ಅಂದ್ರೆ ಪುರಾಣಗಳಲ್ಲೆಲ್ಲ ಹಳೆಯದು ಅಂದ್ರೆ ಆದಿಪುರಾಣ. ಆದಿಪುರಾಣ ಅಂದ್ರೆ ಏನ್ ಬರುತ್ತಲ್ಲ ಕಥೆ? ದೇವಿ ಕಥೆ ಬರ್ತದೆ. ಅಸುರರು ಅಂದ್ರೆ ಯಾರು? ರಾಕ್ಷಸರು, ಅಂದ್ರೆ ದೇವತೆಗಳಲ್ಲದವರು. ಸುರ ಅಂದ್ರೆ ದೇವತೆ, ಅಸುರ ಅಂದ್ರೆ ರಾಕ್ಷಸರು. ಎಷ್ಟೋ ಪ್ರಸಂಗದಲ್ಲಿ ಏನಾಗಿದೆ ಅಂದ್ರೆ, ಈ ಈಶ್ವರ ಅಂತ ಬರುತ್ತಲ್ಲ, ಅವ್ರ ಬಗ್ಗೆ ಚೆನ್ನಾಗಿ ಹೇಳುವಾಗ ಈಶ್ವರ ಅಂತ ಬಳಸ್ತಾರೆ. ಉದಾಹರಣೆಗೆ ರಾವಣೇಶ್ವರ, ರಾವಣನ ಪರವಾಗಿ ಮಾತಾಡುವಾಗ ರಾವಣೇಶ್ವರ ಅಂತಾರೆ. ರಾವಣನ ವಿರುದ್ಧ ಮಾತಾಡುವಾಗ ರಾವಣಾಸುರ ಅಂದ್ಬಿಡ್ತಾರೆ. ಗೊತ್ತಾಯ್ತಲ್ಲ? ಅದೇ ತರಹ ಬಹಳಷ್ಟು ಪ್ರಸಂಗಗಳಲ್ಲಿ ನಡೆದಿದೆ. ಇನ್ನು ದೇವಿ ಕಥೆಗಳನ್ನು ತಗೊಂಡಿದ್ದೆ ಆದ್ರೆ ಅದು ಒಂದು ಕಥೆ ಅಲ್ಲ, ಅನೇಕ ಕಥೆಗಳು ಬರ್ತವೆ. ಅದರಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋದು ಏನ್, ನಮ್ಮ ಭಾಗ್ಯವತಿ ಸುಮತಿ ಬಂದಿದಾರಲ್ಲ, ಅವ್ರೂರಿನ ಕಥೆನ ತಗೊಳ್ಳೋದಾದ್ರೆ ಮಹಿಷಾಸುರ ಮರ್ದಿನಿ ಅಂತ ಕಥೆ ಕೇಳಿರಲ್ಲ ನೀವೆಲ್ಲ? ಹೌದಾ ಇಲ್ವಾ? ಮಹಿಷಾಸುರ ಮರ್ದಿನಿ. ಮಹಿಷ ಅಂದ್ರೆ ಏನು? ಮಹಿ ಅಂದ್ರೆ ಭೂಮಿ, ಈಶ ಅಂದ್ರೆ ರಾಜ, ಅಸುರ ಅಂದ್ರೆ ಅದೇ ರಾಕ್ಷಸ ಅಂತ ಅರ್ಥ ಮಾಡ್ಬಿಡ್ತಾರೆ. ಅವನ್ ನಿಜವಾಗಿ ಮಹಿಷ, ಆ ಮಹಿಷನ ಹೆಸರು ಬೇರೆ ಇದೆ. ಅವನ ಹೆಸರೇನೋ ಬೇರೆ ಇದೆ. ಅದೇ ರಾಜರು ಒಟ್ಟವರು. ಅದನ್ನ ಮುಂದಿನವರು ಮಹಿಷಾಸುರ ಅಂತ ಮಾಡ್ಬಿಟ್ರು. ಇನ್ನು ಇನ್ನೊಂದು ಕಥೆ ನಿಮಗೆಲ್ಲ ಬಹಳ ಪ್ರಸಿದ್ಧ ಇರೋದು, ಗೊತ್ತಿರೋದು, ರಕ್ತ ಬೀಜಾಸುರನ ಕಥೆ ಗೊತ್ತಿರ್ಬೇಕು ನಿಮಗೆಲ್ಲ. ಹೌದಾ ಇಲ್ವಾ? ರಕ್ತ ಬೀಜಾಸುರ ಅಂತ ಒಬ್ಬ ರಾಜ ಇದ್ದ, ರಾಕ್ಷಸ ಇದ್ದ. ಅವನು ದೇವ್ರ ಹತ್ರ ವರ ತಗೊಂಡಿದ್ದ, ನನ್ನ 1 ಹನಿ ರಕ್ತ ಏನಾರು ಭೂಮಿಗೆ ಬಿದ್ರೆ ಎಷ್ಟು ಜನ ಹುಟ್ಟಬೇಕು? ಒಟ್ಟು 1000 ಜನ. 1 ಹನಿಗೆ ಒಬ್ನ? ಅಲ್ಲ, ನಮ್ಮ ಮಾತಾಜಿಗೆ ಗೊತ್ತು, ಒಟ್ಟು ನಮಗ್ ಗೊತ್ತಿಲ್ಲ.
ಒಂದ್ ಹನಿಗೆ ಒಬ್ಬ ಒಬ್ಬ ಅಂತ ಇಟ್ಕೊಳ್ಳೋಣ. ಲೋಕೇಶ್ ಅವ್ರು ಹೇಳ್ತಿದ್ದಾರೆ 60,000 ಜನ ಅಂತ. ಆ ಪುರಾಣ ನಾವು ಓದಿಲ್ಲ. ಈಗ ನೀವಿಬ್ರು ಹೇಳೋದ್ ನಾವ್ ನಂಬೇಕೀಗ. ಹೌದಾ? ಅಲ್ಲ, ಇವ್ ನಮ್ಮ ಅಮ್ಮರು ಮಾತಾಜಿಯವರು ದೇವ ಪುರಾಣದಿಂದ ವರ್ಷ ಹೇಳ್ತಾರ. ಅವ್ರು ಇನ್ನೂ ನೀವ್ ಮಾಡೋದ್ ಕೇಳಿದಿರ, ಅವ್ರು ಹೇಳ್ತಾರ ಸ್ವತಃ. ಆದ್ರಿಂದ ಈಗ ಅವ್ರ ಮಾತೆ ಅಧಿಕೃತ ಅನ್ಕೊಂಡ್ಬಿಡೋಣ. ಗೊತ್ತಾಯ್ತಲ್ಲ? ಆದ್ರಿಂದ ಒಬ್ರು ಅಂತ, ಒಂದ್ ರಕ್ತ ನೀವು ಒಬ್ರು. ಅವನು ಅದಕ್ಕೆ ಏನ್ ಮಾಡಿಲ್ಲಂತ ದೇವಿ, ದೇವತೆಗಳು ಅವನನ್ನ ನಾಶ ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ದೇವಿ ಅವತಾರ ತಾಳಿದ್ಲು. ಅದಕ್ಕೆ ಯುದ್ಧ ಮಾಡೋದಕ್ಕೆ ಸಿದ್ಧಳಾದ್ಲು. ಎಲ್ರು ಒಂದೊಂದು ಖಡ್ಗ ಆಯುಧ ಕೊಟ್ರಂತೆ. ಹೌದಲ್ವಾ? 4 ಕೈಯ ಎಷ್ಟ್ ಕೈ? ಇನ್ನೂ ಜಾಸ್ತಿನ, 16 ಕೈ. 16 ಕೈ, 16 ಆಯುಧ ಕೊಟ್ರು. ಇನ್ನು ಅವನು ಹೊಡೆದ್ರೆ ಕೆಳಗಡೆ ಬೀಳ್ತಾನಲ್ಲ, ಆ ರಕ್ತ ಬೀಳುತ್ತಲ್ಲ, ಅದಕ್ಕೆ ಏನ್ ಮಾಡಿಲ್ಲಂತಾಕೆ, ಅದಕ್ಕೆ ನಾಲ್ಗೆನೆ ಚಾಚಿ ಹಾಸ್ಬಿಟ್ಲಂತ. ಅಂದ್ರೆ ಭೂಮಿ ತುಂಬಾ ನಾಲ್ಗೆ ಹಾಸಿದ್ಲು ಅಂತ ಕತೆ ಬರ್ತದೆ. ಗೊತ್ತಾಯ್ತಲ್ಲ? ಅಲ್ಲ, ನೀವು ಬಗಸ್ತೀರಿ, ನಾವು ಮುಗ್ಸೋದು. ಭೂಮಿ ತುಂಬಾ ಹಸಿದ್ಲಂದ್ರೆ ಎಷ್ಟಿತ್ತು ಭೂಮಿ ಅವಾಗ, ಅವಳ ನಾಲ್ಗೆ ಎಷ್ಟು ದೊಡ್ಡದಿತ್ತು. ಆಮೇಲೆ ಭೂಮಿ ತುಂಬಾ ಅಂದ್ರೆ ಅದ್ರಲ್ಲಿ ಸಮುದ್ರ ಬಂದೋ ಇಲ್ವೋ. ಯುದ್ಧ ಮಾಡುವ ಓ, ಹಿಂಗೆ ಯುದ್ಧ ಭೂಮಿಯಲ್ಲಿ. ಓ, ಇದು ನಮಗ್ ಗೊತ್ತಿರ್ಲಿಲ್ಲ. ನಾಲ್ಗೆ ಚಾಚಿಲ್ಲ. ಒಟ್ಟು ಒಟ್ಟು ಇದು ಆದಿಪುರಾಣ. ಇದು ಆದಿಪುರಾಣ ಅಂತ ಹೇಳ್ಬೋದು. ಅದನ್ನ ನಮ್ಮ ಕನ್ನಡದಲ್ಲಿ ಅವಧೂತರು, ಏನು ಚಿದಾನಂದ ಅವಧೂತರಲ್ಲ, ಅವರು ಬರೆದು ಅದನ್ನ ದೇಹ ಪುರಾಣ ಅಂತ ಮಾಡಿದ್ರು. ದೇವಿ ಪುರಾಣವನ್ನ ದೇಹದ ಪುರಾಣ. ಅದು ಪ್ರಾಯಶಃ 12ನೇ ಶತಮಾನದ ಶರಣರು ಹುಟ್ಟದೆ ಹೋಗಿದ್ರೆ, ಬಸವಾದಿ ಪ್ರಮುಖರು ಬರದೆ ಹೋಗಿದ್ರೆ ಇನ್ನೂ ಅದೇನ್ ದೇಹದ ಪುರಾಣ ಆಗ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. ಇಲ್ಲಿ ನಮ್ಮಲ್ಲಿ ವಚನ ಸಾಹಿತ್ಯ ಹುಟ್ಟಿ ಮುಂದೆ ತತ್ವಪದಕಾರರು, ಅಂದ್ರೆ ಏನು ನಿಜಗುಣ ಶಿವಿಗಳು, ಆಮೇಲಿಂದ ಸರ್ಭೂಷಣ ಶಿವಿಗಳು, ಬಾಲ್ಯಲಮ ಅಂತ ಶಿವಿಗಳು, ಇನ್ನು ಬಹಳ ಜನ ಪದಕಾರರು, ಮಾಲಿಂಗರಂಗ ಅಂತ ಬರ್ತಾರೆ. ಇಂಥವರೆಲ್ಲ ಹುಟ್ಟಿದ್ರು. ಅವ್ರಿಗೆ ವಚನ ಸಾಹಿತ್ಯದ ಪ್ರಭಾವ ಆಯ್ತು. ಅವ್ರೇನ್ ಮಾಡಿದ್ರು, ಇಂಥ ಪುರಾಣಗಳ ಕತೆ ಹೇಳೋದ್ ಬಿಟ್ಬಿಟ್ರು, ಬರೀಲೇ ಇಲ್ಲ ಅವರು. ಪ್ರಾಯಶಃ ನಿಜಗುಂಡರ ಶಾಸ್ತ್ರದಲ್ಲೂ ಬರುತ್ತಾಗಲ್ಲ ನನಗ್ ಗೊತ್ತಿಲ್ಲ. ದೇವಿ ಪುರಾಣ ಬರಂಗ್ ಕಾಣಿಸಲ್ಲ, ಬರಂಗಿಲ್ಲ. ಅಂದ್ರೆ ಅವ್ರು ವರ್ಣನೆ ಮಾಡಿದ್ದಾರೆ, ಆದ್ರೆ ದೇವಿ ಪುರಾಣ ಬರಲ್ಲ. ದೇವಿ ಪುರಾಣ ವರ್ಣನೆ ಮಾಡಿದ್ದಾರೆ ಅಂದ್ರೆ ಪಾರ್ವತಿನ ವರ್ಣನೆ ಮಾಡ್ತಾರೆ, ಕೈಲಾಸದ ವರ್ಣನೆ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಒಟ್ಟು ಈ ಇನ್ನು ಉತ್ತರ ಭಾರತದಲ್ಲಿ ಅಥವಾ ಶರಣರ ಸಂಸ್ಕಾರ ಎಲ್ಲಿಲ್ವೋ ಅಲ್ಲೆಲ್ಲಾ ಕೂಡ ಇವತ್ತಿಗೂ ಅದನ್ನೇ ಹೇಳೋದು, ಅದನ್ನೇ ಪೂಜೆ ಮಾಡೋದು ನಡೆದಿದೆ. ಆದ್ರೆ ಶರಣರು ಸ್ಪಷ್ಟವಾಗಿ ಹೇಳಿದ್ರು, ಆದಿಪುರಾಣವನ್ನ ನಾವು ಆರಾಧಿಸೋದಿಲ್ಲ, ಅದು ಅಸುರರಿಗೆ ಮಾರಿ. ವೇದ ಪುರಾಣ ಹೋತಿಂಗೆ ಮಾರಿ. ಅಂದ್ರೆ ವೇದಗಳಲ್ಲಿ ಋಗ್ವೇದದಲ್ಲಿ ಬಲಿ ಇಲ್ಲ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜವೋ ಸುಳ್ಳೋ ಗೊತ್ತಿಲ್ಲ. ಆಮೇಲೆ ಈ ವೇದಗಳೆಲ್ಲ ಒಂದೇ ಕಾಲದಲ್ಲಿ ಹುಟ್ಟಿದವಲ್ಲ, ಅನೇಕ ಉಪನಿಷತ್ತುಗಳು ಸೇರಿ ವೇದ ಆಗಿದೆ, ಅಥವಾ ವೇದದ ಸಾರ ಉಪನಿಷತ್ತಾಗಿದೆ. ಅದಕ್ಕೆ ವೇದಾಂತ ಅಂತ ಕರೆದ್ರು. ಉಪನಿಷತ್ತುಗಳಿಗೆ ವೇದಾಂತಗಳು ಕರೆದ್ರು. ಅಂದ್ರೆ ವೇದದ ಅಂತ್ಯ ಭಾಗ. ವೇದದ ಆರಂಭದ ಭಾಗ ಏನಿದೆ ಅದು ಕರ್ಮಕಾಂಡ. ಕರ್ಮಕಾಂಡ ಅಂತ ಬರ್ತದೆ, ಜ್ಞಾನಕಾಂಡ ಅಂತ ಬರುತ್ತೆ. ಆ ಕರ್ಮಕಾಂಡಗಳಲ್ಲಿ ಬರೀ ಯಾಗ ಯಜ್ಞ ಮಾಡ್ತಕ್ಕಂಥದ್ದನ್ನೇ ಹೇಳ್ತಾರೆ, ಅಲ್ಲಿ ಬಲಿ ಕೊಡ್ತಕ್ಕಂಥದ್ದು. ಅವ್ರು ಹೇಳೋ ಪ್ರಕಾರನೇ ಕೃತಾಯುಗದಲ್ಲಿ ಯಾವ್ದನ್ ಬಲಿ ಕೊಡ್ತಿದ್ರು, ಆನೆನೋ ಏನೋ ಹೇಳ್ತಾರೆ. ಆಮೇಲೆ ತ್ರೇತಾಯುಗದಲ್ಲಿ ಒಂದು ಪ್ರಾಣಿ ಯಾವ್ದು, ಮಹಿಷಿ, ಕೋಣನ್ ಬಲಿ ಕೊಡ್ತಾ ಇದ್ರು. ದ್ವಾಪರಾಯುಗದಲ್ಲಿ ಕುದುರೆ ಬಲಿ ಕೊಡ್ತಾ ಇದ್ರು. ಕಲಿಯುಗದಲ್ಲಿ ಹೋತನ್ ಬಲಿ ಕೊಡ್ತಾ ಇದ್ರು. ಬ್ರಿಟಿಷರು ಬಂದ್ಮೇಲೆ ಎಲ್ಲ ಬಲಿ ನಿಲ್ಲಿಸ್ಬಿಟ್ರು. ಯಾಕಂದ್ರೆ ಬ್ರಿಟಿಷರು ಕ್ರಿಶ್ಚಿಯನ್ರನ್ನ ಮಾಡಕ್ ಶುರು ಮಾಡ್ಬಿಟ್ರು. ಎಷ್ಟೋ ಜನ ಬ್ರಾಹ್ಮಣರುಗಳು ಕ್ರಿಶ್ಚಿಯನ್ರಾಗ್ಬಿಟ್ರು. ಆವಾಗ ಬಲಿ ಕೊಡೋದು ಬೇಡ, ಬಲಿ ವಿರುದ್ಧ ಅಂತ ಹೇಳಿ. ಆದ್ರೆ ಬಸವಣ್ಣವ್ರು ಅವತ್ತೇ ಹೇಳಿದ್ರು, ಏನು
ಆ ಏನು ಕುರಿ ಸತ್ತು ಕಾವುದೇ ಹರಮುಳಿದವರ, ಕುರಿ ಬೇಡ ಮರಿಬೇಡ, ಬರೀ ಕೇವಲ ಪತ್ರೆ ತಂದು ಪೂಜಿಸು, ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರಾಮೆ ಇತ್ತು, ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಹೋತೆ ಹೇಳು ಕಂಡ್ಯ. ಅಂದ್ರೆ ಈ ಬಲಿ ಕೊಡ್ಬೇಕಾದ್ರೆ ಬಸವಣ್ಣವ್ರ ಕಾಲಕ್ಕೂ ಕೂಡ ಹೇಗ್ ಕೊಡ್ತಿದ್ರು ಅಂದ್ರೆ ಮಾತಾಜರೇ, ಈ ಒಮ್ಗೆ ತಲೆ ಕತ್ತರಿಸ್ತಿರ್ಲಿಲ್ಲ. ಈ ಕುರಿಗಿರಿ ಈ ಶೂದ್ರರೇನ್ ಬಲಿ ಕೊಡ್ತಿದ್ರಲ್ಲ, ಅಂದ್ರೆ ಅಂತ್ಯಜರು ದೇವಿ ಬಲಿ ಕೊಡ್ತಿದ್ರಲ್ಲ, ಅವರು ಒಮ್ಗೆ ತಲೆ ಕತ್ತರಿಸ್ಬಿಡೋರು. ಈ ವೇದೋಕ್ತವಾಗಿ ಏನ್ ಬಲಿ ಕೊಡ್ತಿದ್ರಲ್ಲ, ಅವ್ರೇನ್ ಮಾಡ್ತಿದ್ರು ಅಂದ್ರೆ ಇದನ್ ಮಾಡ್ತಿದ್ರು, ಏನು ಒಂದ್ ಮಂತ್ರ ಹೇಳೋದಂತೆ, ಅದನ್ನ ಹೊಡೆಯೋದು. ಕಟ್ಟಿರ್ತಾರೆ, ಯೂಪ ಸ್ತಂಭ ಅಂತ ಕರಿತಿದ್ರು ಅದಕ್ಕೆ. ಆ ಕಂಬಕ್ಕೆ ಕಟ್ಟಿರ್ತಿದ್ರು, ಒಂದು ಮಂತ್ರ ಹೇಳೋದು, ಒಂದ್ ಏಟ್ ಹಾಕೋದು ಅದಕ್ಕೆ. ಅದ್ರದ್ದೇನ್ ಖಂಡ ತೆಗಿತಾರಲ್ಲ, ಅದನ್ನ ಇವರ ಯಜ್ಞಕುಂಡಕ್ಕೆ ಹಾಕೋದು. ಅದಕ್ಕೆ ಬಸವಣ್ಣವ್ರು ಹೇಳೋದು, ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಹೋತೆ ಅಳುಕಂಡ್ಯ, ವೇದವನ್ನು ಓದಿದವರ ಮುಂದೆ ಅಳುಕಂಡ್ಯ, ಶಾಸ್ತ್ರವ ಕೇಳಿದವರ ಮುಂದೆ ಅಳುಕಂಡ್ಯ, ನೀನ್ ಹತ್ತುದಕ್ಕೆ ತಕ್ಕುದ ಮಾಡುವ ಕೊಡಲ ಸಂಗಮ. ಅಂದ್ರೆ ಬಲಿ ಕೊಟ್ಟು ನೀವು ದೇವ್ರನ್ನ ಒಲ್ಸಕ್ಕಾಗಲ್ಲ ಅಂತ ಹೇಳಿದ್ರು ಬಸವಣ್ಣ. ಸುಳ್ಳು, ಇದು ಮೋಸ. ಬಲಿ ಕೊಡೋದ್ರಿಂದ ಅದಕ್ಕೆ ಒಂದು ಜೀವಕ್ಕೆ ಹಿಂಸೆ ಆಗುತ್ತೆ. ಇದಕ್ಕಿಂತ ಮುಂಚೆ ಬುದ್ಧ ಮತ್ತು ಮಹಾವೀರ ಹೇಳಿದ್ರು, ಆದ್ರೆ ಜನ ಕೇಳಿಲ್ಲ. ಅವ್ರ ಕಾಲಕ್ಕೆ ಕೇಳಿದ್ರು, ಅವ್ರು ಬದುಕಿದ್ದಾಗ ಕೇಳಿದ್ರು. ಬರ್ತಾ 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 ಮತ್ತೆ ಅದು ಪ್ರಬಲ ಆಗಿ, ಆ ಧರ್ಮ, ವೈದಿಕ ಧರ್ಮ ಪ್ರಬಲ ಆಗಿ ಮತ್ತೆ ಬಲಿ ಪ್ರಾರಂಭ ಆಗ್ಬಿಟ್ಟಿತ್ತು. ಬಸವಣ್ಣವ್ರು ಬರೋ ಹೊತ್ತಿಗೆ ಮತ್ತೆ ಬಲಿ ಶುರುವಾಗಿತ್ತು. ಹಾಗಾಗಿ ಅದಕ್ಕೆ ಬಸವಣ್ಣವ್ರು ಒಂದು ವಚನದಾಗ ಹೇಳ್ತಾರೆ, ದೇವರ ಹೆಸರಿನಲ್ಲಿ ಹೋತವ ತಿಂಬುವವರನ್ನ ಅನಾಮಿಕರ ನೀನೆಂಬೇನು. ಅಂದ್ರೆ ಒಂದ್ ಕಡೆ ನೀವು ಉಪನಿಷತ್ತುಗಳನ್ನ ಹೇಳ್ತೀರಾ, ಮತ್ತೊಂದು ಕಡೆ ಹೋತವನ್ನ ಈಗಿನ ಬ್ರಾಹ್ಮಣರು ತಿನ್ನಲ್ಲ. ಈಗಿನ ಬ್ರಾಹ್ಮಣರಲ್ಲೂ ಕೂಡ ಈ ಕರಾವಳಿ ಪ್ರದೇಶದಲ್ಲಿ ಏನಿದಾರಲ್ಲ, ಅಂದ್ರೆ ಅವರು ಮೀನನ್ ಮಾತ್ರ ತಿಂತಾರೆ. ಅದರಲ್ಲೂ ಕಲ್ಕತ್ತಾ, ಅಂದ್ರೆ ಈ ರಾಮಕೃಷ್ಣ ಪರಮಹಂಸರ ಬಳಗ ಏನಿದೆ, ಅವರಲ್ಲೂ ಎಲ್ಲರೂ ತಿನ್ನಲ್ಲ. ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಅದ ಮೀನನ್ನ ಸಮುದ್ರ ತರಕಾರಿ ಅಂತಾರ ಅವ್ರು. ಆದ್ರೆ ಅದಕ್ಕೂ ಕೂಡ ಜೀವ ಇದೆ, ಮೀನಿಗೂ ಕೂಡ ಜೀವ ಇದೆ. ಆದ್ರಿಂದ ಮೀನನ್ನು ಕೂಡ ತಿನ್ಬಾರ್ದು. ಯಾವುದೇ ರೀತಿಯ ಮಾಂಸಾಹಾರವನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದು 2 ಧರ್ಮಗಳು ಪ್ರಪಂಚದಲ್ಲಿ ಇವತ್ತಿಗೂ ಕೂಡ. ಅವರು ಅನುಯಾಯಿಗಳ ಕದ್ದು ತಿಂದ್ರೆ ಗುರುಗಳ ಜವಾಬ್ದಾರರಲ್ಲ, ಗೊತ್ತಾಯ್ತಲ್ಲ. 2 ಧರ್ಮಗಳು, ಧರ್ಮ ಮೂಲ ಪುರುಷರೇ ಅದನ್ನ ಖಂಡಿಸ್ತಾರೆ, ಅದನ್ನ ನಿಷೇಧಿಸ್ತಾರೆ. ಯಾವ ಧರ್ಮಗಳವು? ಒಂದು ಲಿಂಗಾಯತ ಧರ್ಮ, ಅಂದ್ರೆ ಬಸವಣ್ಣವ್ರ ಧರ್ಮ. ಇನ್ನೊಂದು ಜೈನ ಧರ್ಮ. ಜೈನ ಧರ್ಮ ಮತ್ತು ಲಿಂಗಾಯತ ಧರ್ಮ ಕಟ್ಟುನಿಟ್ಟಾಗಿ ಮಾಂಸಾಹಾರವನ್ನ ನಿಷೇಧಿಸ್ತವೆ. ಯಾವ ಕಾರಣಕ್ಕೂ ಮಾಂಸವನ್ನು ತಿನ್ನೋ ಹಾಗಿಲ್ಲ, ಮೊಟ್ಟೆಯನ್ನು ಕೂಡ ತಿನ್ನೋ ಹಾಗಿಲ್ಲ. ಆದ್ರಿಂದ ಈ ಧರ್ಮಗಳು ಹೆಚ್ಚು ವಿಶ್ವಮಟ್ಟಕ್ಕೆ ಬೆಳಿಲಿಲ್ಲ, ತೊಂದರೆ ಇಲ್ಲ. ಯಾಕಂದ್ರೆ ಗುರು ಉಪದೇಶಕ್ಕೆ ರಾಜಿ ಮಾಡಿಕೊಂಡು ನಾವು ಧರ್ಮವನ್ನು ಬೆಳೆಸುವ ಅಗತ್ಯ ಇಲ್ಲ. ನಮ್ಮಲ್ಲೂ ಕೆಲವರು ಯೋಚನೆ ಮಾಡಿದ್ದುಂಟು, ಅಧಿಕೃತವಾಗಿ ಮಾಂಸಾಹಾರ ಮಾಡೋರ್ಗು ಕೂಡ ಲಿಂಗ ಕೊಡೋಣ, ಅಂದ್ರೆ ಮಾಂಸಾಹಾರ ಬಿಡಿಸಿ ಲಿಂಗ ಕೊಡೋದು ಬೇರೆ, ಮಾಂಸಾಹಾರ ಮಾಡೋರ್ಗು ಲಿಂಗ ಕೊಡೋಣ ಅಂತ ಇಬ್ರು ವಿಚಾರ ಮಾಡಿದ್ದುಂಟು. ಚಿತ್ರದುರ್ಗದವರು ಮತ್ತು ಮಾತಾಜಿಯವರು ಬಹಳ ಹಿಂದೆ ವಿಚಾರ ಮಾಡಿದ್ದುಂಟು. ಆದ್ರೆ ಅನುಯಾಯಿಗಳು ಅದನ್ನ ತಿರಸ್ಕರಿಸಿದ್ದಕ್ಕೋಸ್ಕರವಾಗಿ ಅವರು ಕೂಡ ಅದನ್ನ ಜಾರಿಗೆ ತರಲಿಲ್ಲ. ತರದೇ ಇದ್ದಿದ್ದೇ ಒಳ್ಳೇದಾಯ್ತು. ಯಾಕಂದ್ರೆ ಈಗ ವಿಜ್ಞಾನ ಕೂಡ ಹೇಳ್ತಾ ಇದೆ, ಮಾಂಸಾಹಾರಿಗಳಿಗೆ ಕಾಯಿಲೆ ಜಾಸ್ತಿ ಆಗ್ತದೆ, ಮತ್ ಮಾಂಸಾಹಾರದಿಂದ ಜಗತ್ತಿಗೆ ತುಂಬಾ ಹಾನಿ ಆಗ್ತಾ ಇದೆ, ಮತ್ ಮಾಂಸಾಹಾರಿಗಳು ಸ್ವಾಭಾವಿಕವಾಗಿ ಹಿಂಸಕರಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ರಿಂದ ಮಾಂಸಾಹಾರ ಬೇಡ. ಅದಕ್ಕೆ ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಕ್ಕಸರಿಗೆ ಮಾರಿ. ರಾಮಪುರಾಣ ರಾಮಾಯಣ ಗೊತ್ತಾಯ್ತಲ್ಲ, ಅಲ್ಲಿಯೂ ಅಷ್ಟೇ ರಕ್ಕಸರು ಅಂದ್ರೆ ಅಲ್ಲಿ ಒಬ್ಬ ಬರೀ ರಾವಣನ ಅಷ್ಟೇ ಕೊಂದಿಲ್ಲ ರಾಮ, ರಾವಣ, ಕುಂಭಕರ್ಣ, ಅವ್ರು ಬಹಳ ಜನ. ಆಮೇಲೆ ತಾಟಕಾಸುರ ಅಂತ ಒಬ್ಬ ಬರ್ತಾನೆ, ಇನ್ನೊಬ್ಬ ಶಂಭುಕ ಅಂತ ಹೇಳಿ ತಪಸ್ಸು ಕೂತಿರ್ತಾನ. ಶೂದ್ರ ಅನ್ನೋ ಕಾರಣಕ್ಕಾಗಿ ಅವನನ್ನು ಕೂಡ ಕೊಲ್ತಾನೆ ರಾಮ. ಅಂದ್ರೆ ಅವನು ಬ್ರಾಹ್ಮಣನಲ್ಲ, ಕ್ಷತ್ರಿಯನಲ್ಲ,
ವೈಶ್ಯನ ಶೂದ್ರ ತಪಸ್ ಮಾಡಬಾರ್ದು ಅಂತ ಹೇಳಿ ಶಂಭುಕನನ್ನ ಕೊಲ್ತಾನೆ ರಾಮ. ಗೊತ್ತಾಯ್ತಾನ? ಆದ್ರಿಂದ ಇದು ರಾಮಾಯಣದಲ್ಲೇ ಬರ್ತದೆ ಇದು. ಆದ್ರಿಂದ ಇದು ಕೂಡ ನಮಗೆ ಸಮ್ಮತ ಅಲ್ಲ ಅನ್ನುವಂಥದ್ದನ್ನ ಬಸವಣ್ಣವ್ರು ಹೇಳಿ. ಭಾರತ ಪುರಾಣ ಗೋತ್ರಕ್ಕೆ ಮಾರಿ. ಇನ್ನು ಮಹಾಭಾರತ ಅದೇನು ಹೊಡೆದಾಡಿದ್ದು ಯಾವುದಕ್ಕೋಸ್ಕರ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಅಲ್ಲಿ ಅಣ್ಣ ತಮ್ಮಂದ್ರೇನೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೇ ಅಲ್ಲಿ ಹೊಡೆದಾಡ್ತಾರೆ. ಮತ್ತು ಅದರಲ್ಲಿ ಎಷ್ಟೋ ವೈಜ್ಞಾನಿಕವಾಗಿ ಒಪ್ಪುವಂತಹವಿಲ್ಲ. ರಾಮಾಯಣದಲ್ಲೂ ಅಷ್ಟೇ, ಆದಿಪುರಾಣದಲ್ಲೂ ಅಷ್ಟೇನೆ. ಪುರಾಣದಲ್ಲಿ ವಿಜ್ಞಾನದವರೆಗೆ ಬೇಡ, ಉಪನಿಷತ್ತುಗಳು ಕೂಡ ಪುರಾಣವನ್ನು ಒಪ್ಪಿಲ್ಲ ಎಷ್ಟೋ. ಆಮೇಲೆ ವಿವೇಕ ಕೂಡ ಒಪ್ಪಲ್ಲ. ಯಾಕಂದ್ರೆ ಈಗ ಅದಕ್ಕೆ ಭೀಮಕವಿ ಕೂಡ ಬಸವ ಪುರಾಣವನ್ನು ಬರೆಯಕ್ಕೆ ಹೋಗಿ ಬಸವಣ್ಣವ್ರನ್ನ 27 ತಿಂಗಳು ಮಾದಲಾಂಬಿಕೆ ಗರ್ಭದಲ್ಲಿ ಇಟ್ಬಿಟ್ಟಿದ್ದಾನೆ. ಯಾಕಂದ್ರೆ ಅವನು ಬ್ರಾಹ್ಮಣನೇ. 27 ತಿಂಗಳು ಹುಟ್ಟಿರ್ಲಿಲ್ಲ ಒಂದು ಬಸವಣ್ಣವರು. ಹಂಗೆ ಬರ್ತಾನ ಅವನು. ಬಸವ ಪುರಾಣದಲ್ಲಿ ಇದೆ ಅದು. ಗೊತ್ತಾಯ್ತಲ್ಲ? ಪುರಾಣಕಾರರನ್ನ ನಾವು ಹಿಡಿದ್ರೆ, ಅವ್ರ ದಾರಿ ಹಿಡಿದ್ರೆ ನಮಗೆ ಸತ್ಯ ಎಂದಿಗೂ ಗೋಚರ ಆಗಲ್ಲ. ಅಂದ್ರೆ ವಚನ ಸಾಹಿತ್ಯವನ್ನು ಮುಂದಿಟ್ಕೊಂಡು ಕೂಡ ಮತ್ತೆ ಪುರಾಣಕ್ಕೆ ಹೋದ್ರಲ್ಲ, ಅದು ಬಹಳ ದೊಡ್ಡ ಅನ್ಯಾಯ ಆಯ್ತು. ಬಹಳ ದೊಡ್ಡ ಅನ್ಯಾಯ ಆಯ್ತು. 27 ತಿಂಗಳು ಇದೆ ಅಲ್ಲಿ. ಕಕ್ಕಟಿ ಗರ್ಭ ಅಂತ ಹೇಳಿ ಹೆಸರಿಟ್ಬಿಟ್ಟು 27 ತಿಂಗಳು ಮಾದಲಾಂಬಿಕೆ ಗರ್ಭದಲ್ಲೇ ಇರಿಸ್ಬಿಟ್ಟಿದ್ದಾನೆ. ಗೊತ್ತಾಯ್ತಲ್ವಾ? ಇದು ನಂಬಕ್ ಸಾಧ್ಯನೇ ಇಲ್ಲ. ಅಂದ್ರೆ ಇವ್ರು ಈ ಕಾಲದಲ್ಲೇ ಇಂತಹದ್ದನ್ನ ಸೇರಿಸಿದವ್ರು, ವಚನ ಸಾಹಿತ್ಯ ಮುಂದಿಟ್ಕೊಂಡು ಅಧ್ಯಯನ ಮಾಡಿದವ್ರೆ ಹಿಂಗ್ ಸೇರಿಸಿರ್ಬೇಕಾದ್ರೆ, ಇನ್ನು ಆಗಿನ ಕಾಲಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಅದೆಷ್ಟು ವಾಸ್ತವಿಕತೆಗೆ ವಿರುದ್ಧವಾದಂತಹ ಅವೈಜ್ಞಾನಿಕವಾದಂತಹ ಘಟನೆಗಳನ್ನು ಬರೆದಿರಬಹುದು. ಆದ್ರಿಂದ ಪುರಾಣಗಳನ್ನ ಶರಣರು ಸಾರಾಸಗಟಾಗಿ ತಿರಸ್ಕರಿಸ್ಬಿಟ್ರು. ಪುರಾಣವೆಂಬುದು ಪುಂಡರಗೋಷ್ಠಿ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲವಯ್ಯ. ಪರಮಾತ್ಮ ಪುರಾಣ. ಭಗವದ್ಗೀತೆಯಲ್ಲಿ ಪುರಾಣನ ಶಬ್ದ ಕೂಡ ಬರ್ತದೆ. ಪರಮಾತ್ಮನನ್ನ ಪುರಾಣ ಅಂತಾನೆ ವರ್ಣಿಸ್ತದೆ ಭಗವದ್ಗೀತೆ. ಪುರಾಣ ಅಂದ್ರೆ ಎಂದೆಂದಿಗೂ ನಿತ್ಯ ನೂತನವಾಗಿರ್ತದೆ. ಬಸವಣ್ಣವರು ಒಂದು ವಚನದಾಗ ಹೇಳ್ತಾರೆ, ಅಂದಂದಿಂಗೆಳೆಯ ನೀನು, ಹಳೆಯ ನಾನು, ಮಹದಾನಿ ಕೂಡಲ ಸಂಗಮ ದೇವ. ಕಾಳಿಯ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿವಿರೆಂಚೆಗಳಿಂದ ಮುನ್ನ, ಮುನ್ನ 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 ಅಂದಿಂಗೆಳೆಯ ನೀನು, ಹಳೆಯ. ಪರಮಾತ್ಮ ಎಂದಿಗೂ ಎಳೆಯನೇ, ಅವನು ನಿತ್ಯ ನೂತನ. ಬಸವಣ್ಣವ್ರ ಕಾಲಕ್ಕೆ ಹೇಗೆ ಪರಮಾತ್ಮ ನಿರಾಕಾರ, ನಿರ್ಗುಣ, ನಿತ್ಯ ನೂತನ, ಸಚ್ಚಿದಾನಂದ ಪರಿಪೂರ್ಣನಾಗಿದ್ನೋ ಹಾಗೆ ಇವತ್ತಿಗೂ ಆಗಿದ್ನೋ ಅನ್ನೋ ಅದು ಕೂಡ ತಪ್ಪೇನೆ. ಯಾಕಂದ್ರೆ ಪರಮಾತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಆತ್ಮನೇ ಹೆಣ್ಣು ಅಲ್ಲ, ಗಂಡು ಅಲ್ಲ. ಇನ್ನು ಆತ್ಮನ್ ಬಿಡ್ರಿ, ರಕ್ತ ಹೆಣ್ಣು ಗಂಡ, ನಾಲ್ಗೆ ಹೆಣ್ಣಾಲ್ಗೆ ಬೇರೆ, ಗಂಡು ನಾಲ್ಗೆ ಬೇರೆ ಅಂತಿದೀಯಾ? ಶ್ವಾಸಕೋಶ, ಹೆಣ್ಣಿನ ಶ್ವಾಸಕೋಶ ಬೇರೆ, ಗಂಡಿನ ಶ್ವಾಸಕೋಶ ಬೇರೆ ಅಂತಿಲ್ಲ. ಒಂದ್ ಸ್ವಲ್ಪ ಗರ್ಭದ ವಿಷಯದಲ್ಲಿ ಸೃಷ್ಟಿ ಕ್ರಿಯೆಗೋಸ್ಕರ ಒಂದು ಮೇಲಿನ ದೇಹವನ್ನ, ಗರ್ಭ ರಚನೆಯನ್ನ ಪರಮಾತ್ಮ ಬೇರೆ ಇಟ್ಟಿರ್ಬೋದು. ಇಷ್ಟು ಬಿಟ್ರೆ ಇನ್ನು ಹೆಣ್ಣು ಗಂಡುತನ ಅನ್ನೋ ಕಾರಣಕ್ಕೆ ಭೇದ ಮಾಡಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ಅದಕ್ಕೋಸ್ಕರವಾಗಿ ನಾವು ಯಾವ ಕಾರಣಕ್ಕೂ ಕೂಡ ಪರಮಾತ್ಮನನ್ನ, ಬಹಳ ಜನ ಪುರುಷರು ಬರ್ದಿರೋದ್ರಿಂದ ವಚನಗಳಲ್ಲೂ ಕೂಡ ಪರಮಾತ್ಮನನ್ನ ಅವನು ಇವನು ಅಂತ ಹೇಳ್ತಾರೆ. ಆದ್ರೆ ಶ್ರುತಿಗಳಿಗೆ ಗೊತ್ತಿತ್ತು, ಉಪನಿಷತ್ಗಳಿಗೆ ಗೊತ್ತಿತ್ತು, ಅವನು ಹೆಣ್ಣು ಅಲ್ಲ, ಗಂಡು ಅಲ್ಲ. ತತ್ ತ್ವಂ ಅಸಿ, ತತ್ವಮಸಿ ಅಂತ ಹೇಳಿದ್ರು. ತತ್ ಅಂತ ಹೇಳಿದ್ರು ಪರಮಾತ್ಮನಿಗೆ. ತತ್ ಅಂತ ಹೇಳಿ, ತತ್ ಅಂದ್ರೆ ಅದು, ಅವನು ಅಲ್ಲ, ಅವಳು ಅಲ್ಲ, ಅದು. ಆದ್ರಿಂದನೇ ಲಿಂಗ ಜಂಗಮಕ್ಕೆ ಸ್ತ್ರೀವಾಚಕವಾಗಿ ಪುರುಷವಾಚಕವಾಗಿ ಶರಣರು ಬಳಸಲ್ಲ. ಜಂಗಮ ಬಂದ ಅಂತ ಎಲ್ಲೂ ಬಳಸಲ್ಲ. ಜಂಗಮದ ಅಂತಾನೆ ಬಳಸ್ತಾರೆ, ಜಂಗಮನ, ಜಂಗಮಳ ಅಂತ ಬಳಸಲ್ಲ. ಆದ್ರಿಂದ ನಾವು ಶರಣರ ವಚನ ಸಾಹಿತ್ಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಪರಮಾತ್ಮನನ್ನ ಅರ್ಥ ಮಾಡ್ಕೋಬೇಕು. ಪರಮಾತ್ಮನನ್ನ ನಿರಾಕಾರ ಅಂತ ಅರ್ಥ ಮಾಡ್ಕೊಂಡ್ರೆ ವಚನ ಸಾಹಿತ್ಯ ಅರ್ಥ ಆಗತ್ತೆ. ಅಂದ್ರೆ ಶರಣರ ವಚನಗಳಲ್ಲಿ ಕೆಲವು ಕೈಲಾಸವಾಸಿ ಶಿವನನ್ನ ವರ್ಣಿಸಿದವೆ. ಆದ್ರೆ ಮುಂದೆ ಬರ್ತಾ ಬರ್ತಾ ಶರಣರು ಅಂತಿಮ ಹಂತವನ್ನು ಮುಟ್ಟಿದ್ರು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಶರಣರ ಅಂತಿಮ ಹಂತವನ್ನು ನಾವು ತಗೋಬೇಕೆ ಹೊರತು ಈ ಹರಿಹರ, ಭೀಮಕವಿ, ಸಿಂಗಿರಾಜ, ವಿರೂಪಾಕ್ಷ ಪಂಡಿತರೆಲ್ಲರೂ ಆ ಶರಣರ ವಚನಗಳನ್ನ ಕೆಲವು ವಚನಗಳನ್ನ ತಗೊಂಡು ಹಿಂದಕ್ಕೆ ಹೋಗ್ಬಿಟ್ರು. ಮತ್ತೆ ತಮಗೆ ಮೂಲ ಗೊತ್ತಿದ್ದು ಆ ಪುರಾಣದ ತತ್ವ ಅದನ್ನ ಮತ್ತೆ ಲಿಂಗಾಯತ ಧರ್ಮಕ್ಕೆ ಅನ್ವಯ ಮಾಡಿದ್ರು. ಅದೇನು ದೇವ್ರಿಚ್ಛೆನೋ, ಶರಣರಿಚ್ಛೆನೋ ಅಥವಾ ಡಿರೇಲ್ಮೆಂಟ್ ಅಂದ್ರೆ ಹಳಿ ತಪ್ಸಿದ್ರು, ಏನ್ ನೀವೇ ಹೇಳ್ಬೇಕು.
ಕಾಲವೇ ಹೇಳ್ಬೇಕು ಅದನ್ನ. ಆದ್ರಿಂದ ನಾವು ವಚನ ಸಾಹಿತ್ಯವನ್ನ 21ನೇ ಶತಮಾನದಲ್ಲಿ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳುವಾಗ ಮತ್ತು ನಮ್ಮ ಜೀವನದಲ್ಲೂ ಕೂಡ ಆಧ್ಯಾತ್ಮಿಕವಾಗಿ ನಾವು ಪ್ರಗತಿ ಸಾಧಿಸ್ಬೇಕಂದ್ರೆ ಈ ಪುರಾಣಗಳ ತೆಕ್ಕೆಯಿಂದ ಬಿಡಿಸ್ಕೊಳ್ಳೇಬೇಕು. ಲೋಕಗಳ ತೆಕ್ಕೆ, ಕೈಲಾಸ, ವೈಕುಂಠ, ಇವುಗಳ ತೆಕ್ಕೆಯಿಂದನೂ ಬಿಡಿಸ್ಕೋಬೇಕು. ವಿಜ್ಞಾನ ನಮಗೆ ಸಹಾಯ ಮಾಡುತ್ತೆ ಇವಾಗ. ಅದನ್ನ ಬಳಸ್ಕೊಂಡು ನಾವು ಈ ತೆಕ್ಕೆಯಿಂದ ಬಿಡಿಸ್ಕೋಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.